ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜೂನ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯದ ವಿಡಿಯೋಗೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ನ ನಾನು ಓದ್ತಾ ಇರ್ತೇನೆ. ಬಹಳ ಪ್ರಮುಖವಾದಂಥ ವಿಚಾರ ಏನು ಗೊತ್ತಾ? ಜೂನ್ ತಿಂಗಳು 1ನೇ ತಾರೀಕು 2ನೇ ತಾರೀಕಿಂದರೆ ನಿಮಗೆ ಗುರುಬಲ ಸ್ಟಾರ್ಟ್. ಸೊ ಜೂನ್ ತಿಂಗಳಲ್ಲಿ ನಿಮಗೆ ಗುರುಬಲ ಬರತಕ್ಕಂಥದ್ದು ಒಂದು ವಿಚಾರ. ಜೂನ್ 8ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ. 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಹೋಗ್ತಾನೆ. 20ನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹ ಬರ್ತಾನೆ. 22ನೇ ತಾರೀಕು ಕರ್ಕಾಟಕ ರಾಶಿಗೆ ಬುಧ ಗ್ರಹ ಬರ್ತಾನೆ. 22ನೇ ತಾರೀಕಿಂದ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಶುರುವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಫಲ ಅದು. ಆಮೇಲೆ ತುಂಬ ಅದೃಷ್ಟದ ತಿಂಗಳಿದು ಅಂತ ಹೇಳ್ಬೋದು. ಯಾಕೆಂದರೆ ಬರೀ ಗುರುಬಲ ಅಂತ ಅಷ್ಟೇ ಅಲ್ಲ, ಗುರುಬಲ ಸಿಗುತ್ತೆ, ಶುಕ್ರ ಬಲ ಸಿಗುತ್ತೆ, ಬುಧ ಬಲ ಸಿಗುತ್ತೆ. ಸೊ 3 ಗ್ರಹಗಳ ಬಲ ತುಂಬ ಚೆನ್ನಾಗಿ ಸಿಗಲಿದೆ. ಇದನ್ನು ಹಾಳು ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ದೇವತಾರಾಧನೆ ಮಾಡಿಕೊಂಡು. ಬಟ್ ತಿಂಗಳು ಅಂದಮೇಲೆ ಶುಭಾನೂ ಇರುತ್ತೆ, ಅಶುಭಾನೂ ಇರುತ್ತಲ್ವಾ? ಏನೇನು ವಿಚಾರಗಳಲ್ಲಿ ಅನ್ನುವಂಥದ್ದು ನೋಡೋಣ. ಬಹಳ ಮುಖ್ಯವಾಗಿ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ, ಅದರದ್ದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಗುರುಬಲ ಶುರುವಾಗಿದೆ ಅನ್ನುವಂಥದ್ದು. ನಂತರ ಬರ್ತಕ್ಕಂಥದ್ದು ಶುಕ್ರ ಗ್ರಹ. ಶುಕ್ರ ನಿಮಗೆ ವ್ಯಯಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಾನೆ. ಸೊ ಸಪ್ತಮಾಧಿಪತಿಯಾಗಿ ಶುಕ್ರ ಗ್ರಹನ ಸಂಚಾರ 8ನೇ ತಾರೀಕಿಂದ ಭಾಗ್ಯಸ್ಥಾನದಲ್ಲಿರ್ತದೆ ಅಂತಂದಾಗ ಬಹುಮುಖ್ಯವಾಗಿ ನೀವು ವಿವಾಹದ ವಿಚಾರದ ಅನುಕೂಲ ಆಗುತ್ತೆ. ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಶುಕ್ರನಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಫ್ರೆಂಡ್ಸಿಂದ ತುಂಬ ಅನುಕೂಲ ಆಗುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಫ್ರೆಂಡ್ ನಿಮಗೇನೋ ಒಂದು ಹೆಲ್ಪ್ ಮಾಡಿಬಿಟ್ಟು ಹೊರಡ್ತಾನೆ, ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೋ ಏನೋ, ಒಟ್ಟು ನಿಮ್ಮ ಫ್ರೆಂಡಿನ ಏನೋ ಒಂದು ಅನಿರೀಕ್ಷಿತವಾಗಿ ಒಂದು ಅನುಕೂಲ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಡಲ್ಲ. ನಿಮಗೆ ಅದು ಗೊತ್ತಾಗುವಷ್ಟರಲ್ಲಿ ನೀವು ಅವನ ಜೊತೆ ಜಗಳನೂ ಮಾಡಿಬಿಟ್ಟಿರ್ತೀರ, ಅವನ ಜೊತೆಗೋ ಅವಳ ಜೊತೆಗೋ ಜಗಳನೂ ಮಾಡಿಬಿಟ್ಟಿರ್ತೀರ. ಬಟ್ ಅವರಿಂದ ನಿಮಗೆ ತುಂಬ ಒಳ್ಳೇದಾಗಿರುತ್ತೆ, ನೀವು ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಟೈಮ್ ಏನೋ ಟಿಕೆಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗಿರುತ್ತೆ. ಅಯ್ಯೋ ಅವರಿಂದ ಒಳ್ಳೇದಾಯ್ತಾ, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಜಗಳ ಮಾಡ್ಕೊಂಬಿಟ್ಟೆ ಅಂತ. ಈ ಥರ ವ್ಯತ್ಯಾಸವಾಗುವ ಸಾಧ್ಯತೆ ತುಂಬ ಜಾಸ್ತಿ ಕಂಡುಬರ್ತಾ ಇದೆ. ಇದ್ರ ಜೊತೆಗೆ ಕೆಲವಿಷ್ಟು ವಿಚಾರಗಳಲ್ಲಿ ಕಳೆದುಕೊಳ್ಳುವಂಥದ್ದು ಸಹ ಇದೆ. ಬಹಳ ಮುಖ್ಯವಾಗಿ ಕಳೆದುಕೊಳ್ಳುವಿಕೆ ಅಂದರೆ ಜಗಳ ಮಾಡ್ಕೊಂಡು ದೂರ ಆಗ್ತಾರೆ ಅಂತಾರಲ್ಲ, ಆ ಥರ ಸಾಧ್ಯತೆಗಳು ಸ್ವಲ್ಪ. ನೀವು ವೃಶ್ಚಿಕ ರಾಶಿಯ ಹಿರಿಯವರು ಅಂತಂದರೆ ನೀವು ಮಕ್ಕಳು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡುವ ಸಾಧ್ಯತೆ ಇದೆ. ಸೊ ಮಕ್ಕಳ ಜೊತೆಗೆಲ್ಲ ದಯವಿಟ್ಟು ಜಗಳ ಮಾಡಬೇಡಿ. ಇದ್ರ ಬಗ್ಗೆ ಬಹಳ ಗಮನಿಸಿ. ಮಕ್ಕಳ ವಿಚಾರದಲ್ಲಿ ಅನುಕೂಲನೂ ಇದೆ, ಅನಾನುಕೂಲತೆಯೂ ಇದೆ. ಮಕ್ಕಳು ಒಂದು ಸ್ವಲ್ಪ ತಪ್ಪು ತಿಳ್ಕೊಳ್ಳೋದು, ಸಿಟ್ಟು ಮಾಡೋದು, ಈ ಥರ ಮಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಇದಿದೆ. ಜೊತೆಗೆ ನಿಮ್ಮ ಬಹಳ ಸಂಗಾತಿಯೇ ನಿಮ್ಮ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ತದೆ 20ನೇ ತಾರೀಕಿನ ನಂತರ. ನೀವು ವೃಶ್ಚಿಕ ರಾಶಿಯ ಗಂಡ ಆಗಿದ್ದರೆ ನಿಮ್ಮ ಹೆಂಡತಿ, ವೃಶ್ಚಿಕ ರಾಶಿಯ ಹೆಂಡತಿ ಆಗಿದ್ದರೆ ನಿಮ್ಮ ಗಂಡ. 20ನೇ ತಾರೀಕಿನ ನಂತರ ನಿಮ್ಮ ಹತ್ರ ತುಂಬ ಜಗಳ ಮಾಡ್ತಾರೆ. ಫ್ರೆಂಡ್ಸು ನಿಮ್ಮ ಜೊತೆ ತುಂಬ ಜಗಳ ಮಾಡ್ತಾರೆ. ಯಾವುದೋ ಒಂದು ಸಾಲದ ವಿಚಾರ ಹಿಡ್ಕೊಂಡು ನಿಮ್ಮ ಹತ್ರ ಅದನ್ನೇ ಕೆರೆದು ಕೇಳೋದು. ಆ ದುಡ್ಡು ಸಾಲ ಯಾಕೆ ಮಾಡಿದೆ, ಸಾಲ ಯಾಕೆ ಕೊಟ್ಟೆ, ಸಾಲ ಯಾಕೆ ತಗೊಂಡೆ, ಸಾಲದ ವಿಚಾರಗಳಲ್ಲಿ, ಅಥವಾ ಯಾವುದೋ ಒಂದು ಶತ್ರು ಬೇರೆ ಯಾರ್ದೊಬ್ಬರ ವಿಚಾರ ಎತ್ಕೊಂಡ್ಬಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಕೆರೆದು ನಿಮ್ಮ ಹತ್ರ ಜಗಳ ಮಾಡೋದು. ನಿಮಗೊಂಥರ ಬಹಳ ಬೇಸರ ಆಗುತ್ತೆ, ಏನು ಹಿಂಗಾಗೋಯ್ತಲ್ಲ ಅಂತ. ಸೊ ಅದ್ರ ಬಗ್ಗೆ ನೀವು ಸಿಟ್ಟು ಮಾಡ್ಕೊಳ್ಳದೆ ಸ್ವಲ್ಪ ನೀವು ತಾಳ್ಮೆಯಿಂದ ನಡ್ಕೊಂಡ್ರೆ, ಯಾಕೆಂದರೆ ನಿಮಗೆ ತುಂಬ ಶಕ್ತಿ ಇರ್ತದೆ. ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿಯ ಪೂರ್ಣ ದೃಷ್ಟಿಯಿಂದ ತುಂಬ ಶಕ್ತಿ ಇರ್ತದೆ, ಮನಸ್ಸು ಕೂಲಾಗಿರ್ತದೆ, ಅಂದರೆ ಇಟ್ಕೊಳ್ಳುವ ಸಾಧ್ಯತೆ ಇರ್ತದೆ. ಬಟ್ ಕುಜ ಸಿಟ್ಟು ಬರೆಸ್ತಾನೆ. ಸೊ ನೀವು ಇಟ್ಕೋಬೇಕು, ಕೂಲಾಗಿ ಇಟ್ಕೊಳ್ಬೇಕು ನೀವು. ಅದು ನಿಮಗೆ ತುಂಬ ಅನುಕೂಲಕರವಾದಂತಹ ವಿಚಾರ ಅಂತ ಹೇಳಿದೆ. ಆಮೇಲೆ ಇನ್ನೂ ಒಂದು ಹೇಳ್ತೇನೆ, ಉದ್ಯೋಗ. ನೀವು ನಿರುದ್ಯೋಗಿ ವೃಶ್ಚಿಕ ರಾಶಿಯವರಾಗಿದ್ದರೆ ದಯವಿಟ್ಟು ಹೇಳ್ತೇನೆ, 15ನೇ ತಾರೀಕು ಒಳಗಡೆ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಉದ್ಯೋಗಕ್ಕೋಸ್ಕರ. 15ರ ನಂತರ ನೀವು ಉದ್ಯೋಗ ಪ್ರಯತ್ನ ಮಾಡ್ತಾರೆ, ನಿಮ್ಗೆ ಹುಷಾರಲ್ಲ ಅಲ್ಲಿ. ಅಂದರೆ ಅವ್ರು ಹೇಳಿದ ದಿವಸ ಯಾವತ್ತು ಇಂಟರ್ವ್ಯೂ ಇರುತ್ತೋ ಅವತ್ತೇ ಕೆಮ್ಮು, ಅವತ್ತೇ ನೆಗಡಿ, ಅವತ್ತೇ ಜ್ವರ, ಅವತ್ತೇ ಹೊಟ್ಟೆ ನೋವು, ಅವತ್ತೇ ಬೇದಿ, ಏನೋ ಒಂದು ಅವತ್ತೇ ಇರುತ್ತೆ, ಇಂಟರ್ವ್ಯೂ ದಿವಸನೇ ಇರುತ್ತೆ. ಸೊ ಅದರಿಂದ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನನ್ನ ಒಂದು ಸಹಜ ಸಲಹೆ ನಿಮಗೆ. ಬಟ್ ನೀವು ವೃಶ್ಚಿಕ ರಾಶಿಯ ರೈತರಾಗಿದ್ದರೆ, ವೃಶ್ಚಿಕ ರಾಶಿಯ ರಿಯಲ್ ಎಸ್ಟೇಟ್ ಅವರಾಗಿದ್ದರೆ, ವೃಶ್ಚಿಕ ರಾಶಿಯ ದವಸ ಧಾನ್ಯ ಜನರಲ್ ಸ್ಟೋರ್ಸ್ ಇಟ್ಕೊಂಡವರಾಗಿದ್ದರೆ, ವೃಶ್ಚಿಕ ರಾಶಿಯ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟವರು, ಅಥವಾ ವೃಶ್ಚಿಕ ರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಏನೇ ಆಗಿದ್ರು, ಹೋಟೆಲ್ ನಡೆಸೋ ವೃಶ್ಚಿಕ ರಾಶಿಯವರಾಗಿದ್ದರು, ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 22ನೇ ತಾರೀಕಿನ ನಂತರ ಸ್ವಲ್ಪ ಬಿಸ್ನೆಸ್ ಮಾಡುವ ವೃಶ್ಚಿಕ ರಾಶಿಯವರಿಗೂ ಸ್ವಲ್ಪ ಅನುಕೂಲ ಇದೆ. ಲಕ್ಷ್ಮೀನಾರಾಯಣ ಯೋಗ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಇನ್ನು ವಿದೇಶ ಪ್ರಯಾಣ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರಲ್ಲ 20ರ ಒಳಗಡೆ ಪ್ರಯತ್ನ ಮಾಡಬೇಕು. 20ರ
40 ನಂತರ ಸ್ವಲ್ಪ ಕಷ್ಟ ವಿದೇಶಕ್ಕೆ ಹೋಗ್ತಕ್ಕಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾದ ಗಮನ ಇಟ್ಕೊಳ್ಳಿ. ಬಟ್ ಒಂದು ಹೇಳ್ತೀನಿ, ಗುರುಬಲ ಶುರುವಾಗ್ತಾ ಇದೆ. ಅದಕ್ಕಿಂತ ಇನ್ನೇನು ಬೇಕು? ಪಂಚಮ ಶನಿಯನ್ನು ಕಂಟ್ರೋಲ್ ಮಾಡುವಂತಹ ಮಹಾಗುರುಬಲ ಶುರುವಾಗ್ತಾ ಇದೆ. ಅದಕ್ಕೆ ಅದ್ಭುತವಾದಂತಹ ಪರಿಹಾರ, ಅದ್ಭುತವಾದಂತಹ ಪ್ರಸಾದ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು. ಜೂನ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರ ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಗುರು ಗೋಚಾರ, ಗುರು ಗ್ರಹ ಕರ್ಕಾಟಕ ರಾಶಿ ಪ್ರವೇಶ, ಪರಮೋಚ್ಚ ಸ್ಥಿತಿಗೆ ಗುರು, ವರ್ಷಕ್ಕೊಂದ್ಸಲ ಆಗ್ತಕ್ಕಂಥ ಈ ಒಂದು ಗುರು ಸಂಚಾರ ಇದೇ ಜೂನ್ 2ನೇ ತಾರೀಕು ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ 1ನೇ ತಾರೀಕು ರಾತ್ರಿ ಮೇಲೆ 2ನೇ ತಾರೀಕು ಅನ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಪ್ರಿಯರಾಗಿ ನಾವು ಸಿದ್ಧರಾಗ್ಬಿಡಬೇಕು. ಅದಕ್ಕೋಸ್ಕರ ನಾವು ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಆಯ್ತಲ್ವಾ, ಅಧಿಕ ಮಾಸದ ಹುಣ್ಣಿಮೆ ಮೇ 31 ಅಧಿಕ ಜ್ಯೇಷ್ಠ ಪೌರ್ಣಿಮೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್, ಒಂಥರ ಗಜಕೇಸರಿ ಹೋಮ. ಅದು ಗಜಕೇಸರಿ ಹೋಮ ಯಾಕೆ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಯಾಕೆಂದರೆ ನಾವು ಅದರ ಜೊತೆಯಲ್ಲಿ ಚಂದ್ರ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಗುರು ಹಾಗೂ ಚಂದ್ರ ಎರಡು ಶೇರ್ಸ್ ಮಾಡೋದ್ರಿಂದಾಗಿ ಅದು ಗಜಕೇಸರಿ ಯೋಗ ಆಗ್ತದೆ. ಗಜಕೇಸರಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಗುರುಬಲ ನಿಮಗೆ ಸಿಗಬೇಕು, ಮುಗಿದು ಹೋಗಿರುವ ಗುರುಬಲ ಸಿಗಬೇಕು, ಬರ್ತಾ ಇರುವ ಗುರುಬಲ ಸಿಗಬೇಕು, ಇರುವ ಗುರುಬಲ ಕೆಲಸ ಮಾಡಬೇಕಿದ್ರೆ ಗುರುವಿನ ವಿಚಾರವಾಗಿ ತುಂಬ ಅನುಕೂಲ. ವರ್ಷಕ್ಕೆ ಒಂದೇ ಸಲ ನೆನಪಿಟ್ಕೊಳ್ಳಿ. ಸೊ ಈ ಒಂದು ಗುರುವಿನ ವಿಚಾರ, ಇನ್ನೇನಾದ್ರು ಗುರು ಅತಿಚಾರ ಸಡನ್ನಾಗಿ ಒಂದು ತಿಂಗಳಿಗೋಸ್ಕರ ಮುಂದೆ ಹಿಂದೆ ಬಂದ ಅಂದರೆ ಅದು ಸಪ್ರೇಟ್, ಅದು ನವೆಂಬರಲ್ಲಿನೂ ಆಗುತ್ತೆ, ಅದು ಬಿಟ್ಟು. ಸೊ ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಚಿಂತಾಮಣಿ ಗಣಪತಿ ಹೋಮ. ಚಿಂತಾಮಣಿ ಗಣಪತಿ ಅಂದರೆ ಚಿಂತಿಸಿದ್ದನ್ನು ಕೊಡ್ತಕ್ಕಂಥ, ನೀವು ಏನು ಬಯಸಿದ್ರೋ ಆ ಬಯಕೆಯನ್ನು ಈಡೇರಿಸ್ತಕ್ಕಂಥ ಗಣಪತಿ, ಚಿಂತಾಮಣಿ ಗಣಪತಿ ಹೋಮ. ಸೌಭಾಗ್ಯ ಲಕ್ಷ್ಮಿ ಹೋಮ, ನಿಮ್ಮೆಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು. ಜೂನ್ ತಿಂಗಳು ಪರಿಹಾರ ಆಗಬೇಕಂದ್ರೆ, ಜೂನ್ ತಿಂಗಳು ತುಂಬ ಅನ್ಕೊಂಡಿರ್ತೀರ, ಜೂನ್ ತಿಂಗಳಲ್ಲಿ ಮಕ್ಕಳ ಫೀಸ್ ಕಟ್ಟಬೇಕು, ಜೂನ್ ತಿಂಗಳಲ್ಲಿ ಕಾಲೇಜ್ ಫೀಸ್ ಕಟ್ಟಬೇಕು, ಜೂನ್ ತಿಂಗಳಲ್ಲಿ ಬಿಸ್ನೆಸ್ ದುಡ್ಬೇಕು, ಜೂನ್ ತಿಂಗಳಲ್ಲಿ ಸಾಲ ತೀರಿಸಬೇಕು, ಜೂನ್ ತಿಂಗಳಲ್ಲಿ ಮದುವೆಗೆ ವ್ಯವಸ್ಥೆ ದುಡ್ಡು ವ್ಯವಸ್ಥೆ ಮಾಡ್ಕೋಬೇಕು, ಜೂನ್ ತಿಂಗಳಲ್ಲಿ ಅದು ಮಾಡ್ಕೋಬೇಕು, ಜೂನ್ ತಿಂಗಳಲ್ಲಿ ಇದು ಮಾಡ್ಕೋಬೇಕು. ಮದುವೆ ಯಾವ ಬೇಕಾರಿರಲಿ, ಶುಭ ಕಾರ್ಯ ಯಾವ ಬೇಕಾರಿರಲಿ, ದುಡ್ಡು ವ್ಯವಸ್ಥೆ ಈಗಲೇ ಮಾಡ್ಕೊಳ್ಬೇಕು. ಸೊ ದುಡ್ಡಿನ ವಿಚಾರದಲ್ಲಿ ಟೆನ್ಷನ್ ಆಗುತ್ತೆ. ಸಾಲ ಕೊಡೋರಿಗೆ ಟೆನ್ಷನ್, ಸಾಲ ತಗೊಂಡವ್ರ ಟೆನ್ಷನ್, ಸಾಲ ತೀರಿಸಬೇಕು ಅನ್ಸಲಿ, ಸಾಲ ಬೇಕು ಅನ್ನೋ ಟೆನ್ಷನ್. ಸೊ ಸೌಭಾಗ್ಯ ಲಕ್ಷ್ಮಿ ಹೋಮ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ, ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಮಾತಿಗೆ ಪ್ರತಿ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದೆ ನಿಮಗೆ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವಾಗಿ ಏನು ಕೊಡ್ತಾ ಇದ್ದೇವೆ ಗೊತ್ತಾ? ಬಹಳ ವಿಶೇಷವಾದ ಪ್ರಸಾದ. ಫಸ್ಟ್ ಟೈಮ್ ನಾವು ಕೊಡ್ತಾ ಇರತಕ್ಕಂಥದ್ದು ಗಜಕೇಸರಿ ಉಂಗುರ. ಗಜಕೇಸರಿ ಉಂಗುರ, ಗಜ ಅಂದ್ರೇನು? ಆನೆ, ಕೇಸರಿ ಅಂದರೆ ಸಿಂಹ, ಗಜ ಕೇಸರಿ. ಚಂದ್ರ ಹಾಗೂ ಗುರುವಿನ ಯುತಿಯನ್ನ ಗಜಕೇಸರಿ ಅಂತ ಕರಿತೀವಿ ನಾವು. ಚಂದ್ರನ ರತ್ನವಾದ ಮುತ್ತು, ಗುರುವಿನ ಉಪರತ್ನವಾಗಿರ್ತಕ್ಕಂಥ ಕನಕವರ್ಣಿಕಾ ಅನ್ನುವ ರತ್ನ, ಇದೆರಡನ್ನೂ ಸೇರಿಸಿ ಗಜಕೇಸರಿ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಉಂಗುರವನ್ನು ಗುರು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಅದರಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಬಹಳ ಅದ್ಭುತವಾದಂಥ ಅವಕಾಶ, ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಥ ಅವಕಾಶ ಇದು. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಫಾರ್ ಸಪೋಸ್ ಕೆಲವರಿಗೆ ಗೊತ್ತಿರಲ್ಲ, ನಕ್ಷತ್ರ ಇದು ಗೊತ್ತಿರಲ್ಲ, ನಿಮ್ಮ ರಾಶಿ ಹಾಕಿ, ರಾಶಿನೂ ಗೊತ್ತಿರೋ ನಿಮ್ಮ ಹೆಸರು, ನಿಮ್ಮ ವಿಳಾಸ ಹಾಕಿ, ಅದೆರಡಂತೂ ಭಾಳ ಇಂಪಾರ್ಟೆಂಟು. ಸೊ ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಕೊಡುವಂತಹ ಈ ಗಜಕೇಸರಿ ಉಂಗುರವನ್ನು ಬಲಗೈ ಕಿರುಬೆರಳಲ್ಲಾಗ್ರಿ, ಬಲಗೈ ತೋರ್ಬೆರಳಲ್ಲಾಗ್ರಿ ನೀವು ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಲೇಡೀಸು ಕಿರುಬೆರಳಲ್ಲಿ ಧಾರಣೆ ಮಾಡಿಕೊಳ್ಳಬಹುದು, ಜೆಂಟ್ಸು ತೋರ್ಬೆರಳಲ್ಲಿ ಅಥವಾ ಕಿರುಬೆರಳಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ, ಚಂದ್ರನಿಂದಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಆಯ್ತಲ್ಲ, ಈ ಗಜಕೇಸರಿ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇದ್ದೇವೆ. ಸೊ ಗುರುವಿಗೆ ಚಂದ್ರನಿಗೆ ಹೋಮವನ್ನು ಮಾಡಿ, ಗಜಕೇಸರಿ ಹೋಮ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾದಂತಹ ಗಜಕೇಸರಿ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡ್ಲಿಕ್ಕೆ ಮರಿಬೇಡಿ. ಅವತ್ತಿನ ದಿವಸ ಮೇ 31ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಲೈವಲ್ಲಿ ನೋಡ್ತೀರಾ. ಸಹಸ್ರ ಗುರು ಶಾಂತಿ ಹೋಮ, ಚಿಂತಾಮಣಿ ಗಣಪತಿ ಹೋಮ, ಸೌಭಾಗ್ಯಲಕ್ಷ್ಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ಗಜಕೇಸರಿ ಉಂಗುರ ಇದೆಲ್ಲದನ್ನು ನಾವು ನಿಮಗೆ ಒಂದು 2-3 ದಿವಸಗಳಲ್ಲೇ ಸ್ಪೀಡ್ ಪೋಸ್ಟಲ್ಲಿ ಕಳಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಭಾನುವಾರ ಹೋಮ ಆಯಿತು,
ಬಂತು ಅಂದರೆ ಸೋಮವಾರ ಒಂದು ದಿವಸ ನಮಗೆ ಪ್ಯಾಕಿಂಗಿಗೆ ಬೇಕಾಗುತ್ತೆ, ಸೋಮವಾರ ಮಂಗಳವಾರ ಒಂದು 2-3 ದಿವಸ ಬೇಕಾಗುತ್ತೆ ಪ್ಯಾಕಿಂಗಿಗೆ ಮಾಡಿಕೊಂಡು ಇನ್ನೂ ಮುಂಚಿತವಾಗಿ ಕಳಿಸ್ತೇವೆ. ಫಾರ್ ಸಪೋಸ್ ಹೇಳೋಕ್ಕಾಗಲ್ಲ, ಒಂದು 2-3 ದಿವಸ ಆದರೆ ಆಗಬಹುದು, ಬಟ್ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತೇವೆ. 1 ವರ್ಷಗಳ ಕಾಲ ಇರತಕ್ಕಂಥದ್ದು ಗುರುಬಲ. ಸೊ ಏನೂ ಯೋಚನೆ ಇಲ್ಲ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ, ಯಾವುದೇ ಟೆನ್ಷನ್ ಮಾಡ್ಕೊಳ್ಬಿಡಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಕರೆ ಮಾಡಿ, ಫೋನ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ, ವಾಟ್ಸಪ್ ಮಾಡಿ, ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತಾರೆ ವಾಟ್ಸಪ್ ಮಾಡಿದ್ರೆ, ಗೊತ್ತಲ್ವಾ? ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ದಯವಿಟ್ಟು ವಿಡಿಯೋ ರೀಚ್ ಆಗಬೇಕು. ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಶೇರ್ ಮಾಡಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.